ಕಡಲ ನಗರಿ ಉಡುಪಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಉಡುಪಿಯ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಕಳೆದ 2 ದಿನಗಳಿಂದಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ವರುಣ ರೌದ್ರಾವತಾರವನ್ನ ತೋರಿದ್ದಾನೆ. ಅನೇಕ ಕಡೆಗಳಲ್ಲಿ ಮಳೆಯಾಗ್ತಾ ಇದೆ. ಪ್ರಾಥಮಿಕ ಪ್ರೌಢಶಾಲೆ PU ವರೆಗೂ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಪದವಿ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ರಜೆ ಇಲ್ಲ, ಎಂದಿನಂತೆ ತರಗತಿಗಳು ನಡೆಯುತ್ತೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಸಾಕಷ್ಟು ಅವಾಂತರಗಳಾಗಿದೆ. ಉಡುಪಿಯಲ್ಲೂ ಕೂಡ ಅನೇಕ ಅವಾಂತರಗಳಾಗಿರೋದು, ಗುಡ್ಡ ಕುಸಿದಿರೋದಾಗಿರ್ಬೋದು, ಅಲ್ಲಲ್ಲಿ ನೀರು ನಿಂತಿರುವಂತದ್ದಾಗಿರ್ಬೋದು, ರಸ್ತೆಗಳ ತುಂಬೆಲ್ಲ ನೀರು ಇರ್ಬೋದು, ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಅಲ್ಲೂ ಕೂಡ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಮಳೆ ನೀರಿಗೆ ಕಾರೊಂದು ಸಿಲುಕಿಕೊಂಡು ಅದನ್ನ ರಕ್ಷಣೆ ಮಾಡುವಂತ ಕಾರ್ಯವನ್ನ ಕೂಡ ಮಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ 2 ದಿನಗಳಿಂದಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆ ಇನ್ನೂ ಕೂಡ ಮುಂದುವರಿಯುವ ಸೂಚನೆ ಇರೋದ್ರಿಂದ ಮತ್ತಷ್ಟು ದಿನಗಳ ಕಾಲವೂ ಕೂಡ ರಜೆಯನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಪ್ರಾಥಮಿಕ ಪ್ರೌಢಶಾಲೆ PU ವರೆಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದರೆ ಪದವಿ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಮಾತ್ರ ರಜೆ ಇರೋದಿಲ್ಲ. ಈ ಸಂದರ್ಭದಲ್ಲಿ ತಗ್ಗು ಪ್ರದೇಶ, ಗದ್ದೆ ಸಾಲುಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಸಗ್ರಿ, ಸಕ್ರೆಬೈಲು, ಗುಂಡಿಬೈಲು, ಚಕ್ರತೀರ್ಥದಲ್ಲಿ ಕೃತಕ ಕೆರೆಗಳೇ ಸೃಷ್ಟಿಯಾಗಿದೆ. ಉಡುಪಿ, ಮಣಿಪಾಲದಲ್ಲಿ ಮಳೆ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ. ಜನ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಧಾರಾಕಾರ ಮಳೆಯಿಂದ ಕೃಷ್ಣ ಮಠಕ್ಕೂ ಕೂಡ ಜಲ ದಿಗ್ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತಗ್ಗು ಪ್ರದೇಶಗಳಾಗಿರ್ಬೋದು, ಒಂದಷ್ಟು ಮನೆಗಳಾಗಿರ್ಬೋದು, ಅಲ್ಲಿ ಎಲ್ಲವೂ ಕೂಡ ಮಳೆ ನೀರು ನುಗ್ಗಿರುವಂಥದ್ದು. ಒಂದು ರೀತಿಯಲ್ಲಿ ಪ್ರವಾಹದ ಸ್ಥಿತಿಯೇ ಅಲ್ಲಿ ನಿರ್ಮಾಣ ಆಗಿದೆ. ಉಡುಪಿ ಆಗಿರ್ಬೋದು, ಮಣಿಪಾಲ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ, ಉಡುಪಿಯ ಅನೇಕ ಕಡೆಗಳಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಅಲ್ಲಿ ಇರೋದಕ್ಕೂ ಆಗದೆ, ಹೊರಗೆ ಬರೋದಕ್ಕೂ ಆಗದೆ ಜನರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ತೊಂದರೆಯಲ್ಲಿದ್ದಂಥವರಿಗೆ ಒಂದಷ್ಟು ಸಹಾಯ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಕೆರೆಗಳಂತಾಗಿದೆ ರಸ್ತೆಗಳು. ಜೊತೆಗೆ ಈ ಸಂದರ್ಭದಲ್ಲಿ ಒಂದಷ್ಟು ಪೈರುಗಳನ್ನು ಬೆಳೆಯುವಂಥ ಸಂದರ್ಭ. ಈಗಾಗಲೇ ಬೆಳೆದಿದ್ರು ಆ ಹೊಲಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿ ಆಗಿದೆ ಅನ್ನೋವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ತಗ್ಗು ಪ್ರದೇಶಗಳಾಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ. ಒಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿದೆ. ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅನ್ನೋದನ್ನು ಕೂಡ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಉಡುಪಿಯಾದ್ಯಂತ ಮಳೆಯಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮನೆಯಿಂದ ಹೊರಗೆ ಬರಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ದೇವಸ್ಥಾನಗಳಿಗೂ ಕೂಡ ಅದೇ ಪರಿಸ್ಥಿತಿ, ಜಲ ದಿಗ್ಬಂಧನ ಉಂಟಾಗಿದೆ. ಬಲ್ ಮಾತಲ್ಲೇ